ಹಲೋ ವಿವರ್ಸ್, ಇದು ವೆಡ್ನೆಸ್ಡೇ ಲಾಗ್ ಆಗಿದೆ. ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ಆಮ್ಲೆಟ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಒಂದೊಂದು ಸರಿ ಬಾಯ್ಲ್ಡ್ ಮಾಡ್ಕೊಳ್ತೀನಿ ಎಗ್ನ, ಇಲ್ಲಾಂದರೆ ಎಗ್ ಬುರ್ಜಿ ಮಾಡ್ಕೊಳ್ತೀನಿ. ಆ ದಿವಸ ನನಗೆ ಆಮ್ಲೆಟ್ ತಿನ್ಬೇಕು ಅನ್ನಿಸ್ತು. ಸೊ ಫಾರ್ ದಟ್ ರೀಸನ್ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಚ್ಕೊಳ್ತಾ ಇದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಚ್ಕೊಳ್ತಾ ಇದ್ದೀನಿ. ಆಮ್ಲೆಟ್ಗೆ ಮತ್ತು ಎಗ್ ಬುರ್ಜಿಗೆ ನಾನು ಜಾಸ್ತಿ ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ಕೊಳ್ಳಲ್ಲ, ಅದಕ್ಕೆ ನಾನು ಪೆಪ್ಪರ್ ಪೌಡರ್ ಹಾಕ್ಕೊಳ್ತೀನಿ. ಅದಕ್ಕೆ 2 ಮೊಟ್ಟೆ ಹೊಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಸಿಂಗಲ್ ಆಮ್ಲೆಟ್ ಹಾಕ್ಕೊಳ್ತಾ ಇಲ್ಲ, 2 ಮೊಟ್ಟೆಗೂ ಒಟ್ಟಿಗೆ ಸೇರಿಸಿ ಒಂದೇ ಆಮ್ಲೆಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಹೊಡೆದಂಥ ಮೊಟ್ಟೆ ಒಳಗಡೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈಗೆಲ್ಲ ತಿರ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತೇಳಿ ಚೆನ್ನಾಗಿ ತಿರುಗ್ತಾ ಇದ್ದೀನಿ ಮೊಟ್ಟೆ ಒಳಗಡೆ. ಈಗ ತವಾ ಇಟ್ಟಿದ್ದೀನಿ ಸ್ಟವ್ ಮೇಲೆ, ತವಾದೊಳಗಡೆ ಆಮ್ಲೆಟ್ ಹಾಕ್ಕೊಳ್ತಾ ಇದ್ದೀನಿ. ಆಮ್ಲೆಟ್ ಹಾಕಿದ್ದಾಯಿತು. ಆ್ಯಕ್ಚುಲಿ ಅದು ಮಡ್ಚ್ಕೊಳ್ಬೇಕಾದ್ರೆ ಸ್ವಲ್ಪ ಕಟ್ ಆಗಿಬಿಡ್ತು ಆಮ್ಲೆಟು. ನಂತರ ತಿಂತಾಯಿದ್ದೀನಿ ಬಿಸಿ ಆಮ್ಲೆಟ್. ತುಂಬ ರುಚಿಯಾಗಿದೆ, ತಿನ್ನೋದಕ್ಕೆ ತುಂಬ ಖುಷಿಯಾಯಿತು. ಅದು ಕಟ್ಟಾಯಿತು ಅನ್ನೋದನ್ನು ಬಿಟ್ಟರೆ ತುಂಬ ಚೆನ್ನಾಯಿತು. ಇದಾಗಿತ್ತು ಈ ದಿನದ ಲಾಗ್.